ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ ಧ್ರುವ್. ಇವತ್ತು ಇನ್ನೊಂದು ಜಾಬ್ ತಗೊಂಡ್ಬಂದ್ಬಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಕ್ಯಾಪ್ಕೋ ಅಂತ ಒಂದು ಕಂಪ್ನಿ. ಸೊ ಇದು ಕೂಡ ಒಂದು MNC ಕಂಪ್ನಿ. ಇವ್ರು ಬಂದ್ಬಿಟ್ಟು ಜೂನಿಯರ್ ಬಿಸ್ನೆಸ್ ಅನಾಲಿಸಿಸ್ ಬಿ ಎ ಅನಾಲಿಸ್ಟ್ ಜಾಬ್ಗೆ ಇವ್ರು ಬಿಟ್ಟಿದ್ದಾರೆ. ಸೊ ಇದಕ್ಕೆ ಬಂದ್ಬಿಟ್ಟು ಏನೇನೆಲ್ಲ ಅಗತ್ಯ ಇದೆ, ಸ್ಕಿಲ್ಸ್ ಬೇಕು ಎಲ್ಲ ನೋಡೋಣ. ಇವರು ಬಂದ್ಬಿಟ್ಟು ಬ್ಯಾಚುಲರ್ಸ್ ಡಿಗ್ರಿ ಮ್ಯಾಂಡೇಟರಿ ಆಗಿ ನೋಡ್ತಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಥವಾ ಫೈನಾನ್ಷಿಯಲಿ ಅಥವಾ ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಈ ತರ ಏನಾದ್ರು ಡಿಗ್ರಿ ಮಾಡಿದ್ರೆ ಇವ್ರಿಗೆ ಇದು ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಟೆಕ್ನಿಕಲ್ ಸ್ಕಿಲ್ಸ್ ಬಂದ್ಬಿಟ್ಟು ಕೋರ್ ಸ್ಕಿಲ್ಸ್, ಇದು ಬಿಸ್ನೆಸ್ ಅನಾಲಿಸಿಸ್ ಮಾಡೋದು ಗೊತ್ತಿರ್ಬೇಕಾಗುತ್ತೆ, ಡಾಟಾ ಅನಾಲಿಸ್ ಗೊತ್ತಿರ್ಬೇಕು, ರೂಟ್ ಕಾಸ್ ಅನಾಲಿಸಿಸ್ ಮತ್ತೆ ಟೆಸ್ಟಿಂಗ್ ನಾಲೆಜ್ ಇರ್ಬೇಕಾಗುತ್ತೆ. ಮತ್ತೆ ಟೆಕ್ನಿಕಲ್ ನಾಲೆಜ್ ಬಂದ್ಬಿಟ್ಟು SQL ಗೊತ್ತಿರ್ಬೇಕಾಗುತ್ತೆ, ಬೇಸಿಕ್ ಆಗಿ ಗೊತ್ತಿದ್ರೆ ಸಾಕು. ಮತ್ತೆ ಸಮ್ ಕ್ವೈರೀಸ್ ಎಲ್ಲ ಬರೆಯೋದು ಗೊತ್ತಿರ್ಬೇಕಾಗುತ್ತೆ. ಮತ್ತೆ ಡಾಕ್ಯುಮೆಂಟೇಶನ್ ಸ್ಕಿಲ್ಸ್ ಅಂದ್ರೆ ಲೈಕ್ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡೋದು, ಅಥವಾ ಡೊಮೈನ್ ಇವಾಗ ಬ್ಯಾಂಕಿಂಗ್ ನಾಲೆಜ್, ಫೈನಾನ್ಷಿಯಲ್ ಸರ್ವಿಸ್ ನಾಲೆಜ್ ಗೊತ್ತಿರ್ಬೇಕು, ಇನ್ಶೂರೆನ್ಸ್ ಹೇಗೆ, ರಿಸ್ಕ್ ಸಿಸ್ಟಮ್ಸ್ ಇದ್ರ ಬಗ್ಗೆ ಗೊತ್ತಿರ್ಬೇಕಾಗುತ್ತೆ ಡೊಮೈನ್ ನಾಲೆಜ್ ಅಂತ ಬಂದ್ರೆ. ಸೊ ಇದು ಬಂದ್ಬಿಟ್ಟು ಫ್ರೆಶರ್ಸ್ಗೆ ಅಲ್ವಾ, ಸೊ ಎಲ್ಲದು ಬೇಸಿಕ್ಸ್ ಅಲ್ಲೇ ಇರುತ್ತೆ. ಸೊ ಯಾವ್ದೇ ರೀತಿ ಅಡ್ವಾನ್ಸ್ ಆಗಿ ಏನು ಕೇಳಕ್ ಹೋಗಲ್ಲ. ಸೊ ನೀವೆಲ್ಲ ಬೇಸಿಕ್ಸ್ ತಿಳ್ಕೊಂಡಿದ್ರೆ ಸಾಕು. ಮತ್ತೆ ಸಾಫ್ಟ್ ಸ್ಕಿಲ್ ನಿಮ್ದು ಕಮ್ಯುನಿಕೇಶನ್, ಆಟಿಟ್ಯೂಡ್, ಮತ್ತೆ ಟೀಮ್ ಜೊತೆ ಹೇಗೆ ಕೊಲಾಬ್ರೇಷನ್ ಮಾಡ್ತೀರಾ, ಸೊ ಅದನ್ನೆಲ್ಲ ಇವ್ರು ಚೆಕ್ ಮಾಡ್ತಾರೆ. ಮತ್ತೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಫ್ರೆಶರ್ಸ್ಗೆ ಬಟ್ ಅಂಟಿಲ್ 2 years ತನಕನೂ ಹೈರ್ ಮಾಡ್ತಾರೆ. ಬಟ್ ಮೈನ್ ಆಗಿ ಇವರು ಫ್ರೆಶರ್ಸ್ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಸೊ ಫ್ರೆಶರ್ಸ್ ಯಾರೆಲ್ಲ ಇದ್ದೀರಾ ಅವರೆಲ್ಲ ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ ಬಂದ್ಬಿಟ್ಟು ನನ್ನ ಪ್ರಕಾರ ಒಂದು 4 to 5 lakhs ತನಕ ಹೋಗ್ಬೋದು. ಸೊ ಅದಕ್ಕಿಂತ ಮೇಲ್ ನನ್ನ ಪ್ರಕಾರ ಡೌಟ್, ಬಟ್ ಸ್ಟಿಲ್ ನಿಮ್ದು ಸ್ಕಿಲ್ಸ್ ಚೆನ್ನಾಗಿದ್ರೆ ಕೊಡ್ಬೋದು. ಎಕ್ಸ್ಪೀರಿಯನ್ಸ್ ಆದ್ರೆ ಸ್ವಲ್ಪ ಜಾಸ್ತಿ ಸಿಗ್ಬೋದು. ಸೊ ಇವ್ರು ನೋಡ್ತಿರೋದು ಅದೇ ನಾನು ಹೇಳ್ದಾಗೆ ಬ್ಯಾಚುಲರ್ಸ್ ಡಿಗ್ರಿ ಇರ್ಬೇಕಾಗುತ್ತೆ, ಬೇಸಿಕ್ SQL ನಾಲೆಜ್ ಇರಬೇಕು, ಎಕ್ಸೆಲ್ ಬಗ್ಗೆ ಸ್ವಲ್ಪ ಗೊತ್ತಿರ್ಬೇಕಾಗುತ್ತೆ, ಮತ್ತೆ ಟೆಸ್ಟಿಂಗ್ ಸ್ವಲ್ಪ ಗೊತ್ತಿರ್ಬೇಕಾಗುತ್ತೆ, ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು. ಸೊ ಇದಿಷ್ಟು ಚೆನ್ನಾಗಿದ್ದು ಬ್ಯಾಂಕಿಂಗ್ ಅಥವಾ ಫೈನಾನ್ಷಿಯಲ್ ಇದ್ರ ಮೇಲೆ ಸ್ವಲ್ಪ ಏನಾದ್ರು ನಾಲೆಜ್ ಇದ್ರೆ ಸೊ ನೀವು ಸಿಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದಿಷ್ಟು ನಿಮ್ ರೆಸ್ಯೂಮೆಯಲ್ಲಿ ದಯವಿಟ್ಟು ಮೆನ್ಷನ್ ಮಾಡಿರಿ, ಮಾಡ್ಲೇಬೇಕು. ಮಾಡಿದ್ರೆ ನೀವು ರೆಸ್ಯೂಮೆ ಸಿಲೆಕ್ಟ್ ಆಗಿ ಶಾರ್ಟ್ ಲಿಸ್ಟ್ ಆಗಿ ನಿಮ್ಗೆ ಇಂಟರ್ವ್ಯೂ ಕಾಲ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಇವಾಗ ಹೇಗೆ ಅಪ್ಲೈ ಮಾಡೋದಂತ ನೋಡೋಣ. ಇಲ್ಲಿ ಈ ಲಿಂಕ್ ನಾನು ನಿಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ ಒಂದ್ಸಲ. ಸೊ ಇಲ್ಲಿ ಅಪ್ಲೈ ಬಟನ್ ಇದೆ, ಸೊ ಕ್ಲಿಕ್ ಮಾಡಿ. ಅಪ್ಲೈ ಕ್ಲಿಕ್ ಮಾಡಾದ್ಮೇಲೆ ನಿಮ್ದು ಫಸ್ಟ್ ನೇಮ್ ಹಾಕಿ ಇಲ್ಲಿ. ಅದಾದ್ಮೇಲೆ ಲಾಸ್ಟ್ ನೇಮ್ ನಿಮ್ದು ಏನಿದೆ ಅದನ್ನ ಹಾಕಿ. ಸೊ ಆಮೇಲೆ ಇಮೇಲ್ ಹಾಕಿ. ಇಮೇಲ್ ಹಾಕದ್ಮೇಲೆ ಕಂಟ್ರಿ ಸೆಲೆಕ್ಟ್ ಮಾಡಿ, ಇಂಡಿಯಾ ಅಂತ. ಸೊ ಫೋನ್ ನಂಬರ್ ಹಾಕಿ, ನಿಮ್ದು ಯಾವ ನಂಬರ್ಗೆ ನಿಮ್ಗೆ ಕಾಲ್ ಬರಬೇಕು ಆ ನಂಬರ್ ಹಾಕಿ. ಆಮೇಲೆ ಲೊಕೇಶನ್, ನಿಮ್ದು ಸಿಟಿ ಯಾವುದು ಅದನ್ನ ಹಾಕಿ. ಸೊ ಫೋನ್ ನಂಬರ್ ಕರೆಕ್ಟ್ ಹಾಕಿ, ನಾನಿಲ್ಲಿ ಸುಮ್ಮನೆ ಹಾಕಿದ್ದೀನಿ, ಬಟ್ ನೀವು ನಿಮ್ದು ಎಕ್ಸಾಕ್ಟ್ ಏನಿದೆ ಅದನ್ನೇ ಹಾಕಿ, ಬಿಕಾಸ್ ಅವ್ರು ಅದಕ್ಕೆ ಕಾಲ್ ಮಾಡೋದು. ಸೊ ಯಾವ್ದೇ ಕಾರಣಕ್ಕೂ ಇದ್ ಮಾಡೋಕಲ್ಲ, ಏನು ಬೇರೆ ಬೇರೆ ಎಲ್ಲ ಹಾಕೋಕಲ್ಲ ಹೋಗ್ಬೇಡಿ. ಯಾವ್ದು ನೀವು ಪಿಕ್ ಮಾಡ್ತೀರಾ, ಯಾವ್ದು ನಿಮ್ ಜೊತೆ ಇರುತ್ತೆ ಆ ನಂಬರ್ನ ಹಾಕಿ. ಅದಾದ್ಮೇಲೆ ರೆಸ್ಯೂಮೆ ಸೆಲೆಕ್ಟ್ ಮಾಡ್ಬೇಕು. ರೆಸ್ಯೂಮೆ ಬಂದ್ಬಿಟ್ಟು ಅದರಲ್ಲಿ ಎಲ್ಲ ನಾನು ನಿಮ್ ಮುಂಚೆ ಹೇಳಿದ್ನಲ್ಲ ಅದರ ಎಲ್ಲಾ ತರ ಸ್ಕಿಲ್ಸ್ ಗಳನ್ನು ನೀವು ಮೆನ್ಷನ್ ಮಾಡಿರ್ಲೇಬೇಕು. ಮಾಡಿದ್ರೆ ಮಾತ್ರ ಸಿಲೆಕ್ಟ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ನೀವು ಪ್ರಿಫರ್ಡ್ ಲೊಕೇಶನ್ ಬೆಂಗಳೂರು ಅಂತಾನೆ ಹಾಕಿ. ಸೊ ಇವ್ರು ಬಂದ್ಬಿಟ್ಟು ಬೆಂಗಳೂರಿಗೆ ಹೈರ್ ಮಾಡ್ತಿರೋದು. ಲಿಂಕ್ಡ್ ಇನ್ ಪ್ರೊಫೈಲ್ ನೀವು ಕ್ರಿಯೇಟ್ ಮಾಡಿರ್ತೀರಲ್ವಾ, ಸೊ ಅದ್ರದ್ದು ಪ್ರೊಫೈಲ್ದು ಲಿಂಕ್ ಹಾಕಿ. ನಾನಿಲ್ಲಿ ಹಂಗೆ ಬಿಡ್ತಿದ್ದೀನಿ, ಬಟ್ ಇದು ಮ್ಯಾಂಡೇಟ್ರಿ, ಸೊ ನೀವು ಹಾಕ್ಲೇಬೇಕು. ಈಸ್ ಯುವರ್ ನೋಟಿಸ್ ಪೀರಿಯಡ್ ನಿಮ್ದು ಫ್ರೆಶರ್ ಆಗಿದ್ರೆ ಎಸ್ ಅಂತಾನೆ ಹಾಕಿ. ಇಲ್ಲ ಎಕ್ಸ್ಪೀರಿಯನ್ಸ್ ಆಗಿತ್ತು 30 days ಗಿಂತ ನೋಟಿಸ್ ಪೀರಿಯಡ್ ಜಾಸ್ತಿ ಇದ್ರೆ ನೋ ಹಾಕಿ, ಇಲ್ಲ ಅಂದ್ರೆ ಎಸ್ ಅಂತ ಹಾಕಿ. ಹೌ ಮೆನಿ ಇಯರ್ ಆಫ್ ಬಿಸ್ನೆಸ್ ಅನಾಲಿಟಿಕ್ಸ್, ನೀವು ಫ್ರೆಶರ್ ಆಗಿದ್ರೆ 0 ಹಾಕಿ, ಇಲ್ಲ ಅಂದ್ರೆ 1 ಅಂತ ಹಾಕಿ. ಇದು ಕೂಡ ಇನ್ವೆಸ್ಟಿಂಗ್ ಬ್ಯಾಂಕ್ ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಫ್ರೆಶರ್ಸ್ ಆದ್ರೆ ನೋ ಅಂತ ಹಾಕಿ. ಕರೆಂಟ್ ಲೊಕೇಶನ್, ನೀವು ಯಾವ ಊರ್ನವರು ಆ ಊರ್ದು ಲೊಕೇಶನ್ ಹಾಕಿ. ಆಮೇಲೆ ಪ್ರಿಫರ್ಡ್ ಲೊಕೇಶನ್ ಮತ್ತೆ ಕೇಳ್ತಿದ್ದಾರೆ ಇವರು. ಹಾ, ಪ್ರಿಫರ್ಡ್ ಲೊಕೇಶನ್ ಮತ್ತೆ ಪುನಃ ಅದನ್ನೇ ಬೆಂಗಳೂರು ಅಂತಾನೆ ಹಾಕಿ. ಅದಾದ್ಮೇಲೆ ಎಕ್ಸ್ಪೆಕ್ಟೆಡ್ CTC ನೀವು 4 ತನಕ ಹಾಕಿ, ಆಯ್ತಾ, 4 lakh ತನಕ. ಅದಕ್ಕಿಂತ ಜಾಸ್ತಿ ಹಾಕೋಕ್ ಹೋಗ್ಬೇಡಿ.
ನಿಮ್ ಸ್ಕಿಲ್ಸ್ ನೋಡಿ ಅವರೇ ಮತ್ತೆ ಜಡ್ಜ್ ಮಾಡ್ತಾರೆ. ಕರೆಂಟ್ ಸಿ ಟಿ ಸಿ ನೀವೇನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕರೆಂಟ್ ಸಿ ಟಿ ಸಿ ನಿಮ್ದು ಎಷ್ಟು ಪ್ಯಾಕೇಜ್ ಇದೆ ಅಷ್ಟು ಹಾಕಿ, ಫ್ರೆಶರ್ಸ್ ಆಗಿದ್ರೆ 0 ಅಂತ ಹಾಕಿ. ಡೂ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ರೆಕಾರ್ಡ್ ಕೀಪಿಂಗ್, ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಸೊ ನಾನು ಇಲ್ಲಿ ಫ್ರೆಶರ್ಸ್ ಆಗಿ ಅಪ್ಲೈ ಮಾಡೋದ್ರಿಂದ ನೋ ಅಂತ ಹಾಕ್ತಿದ್ದೀನಿ. ಪ್ರೈವೇಸಿ ಎಕ್ನಾಲಜ್ ಅಂತ ಸಿಲೆಕ್ಟ್ ಮಾಡಿ, ಅದಾದ್ಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಡ್ಬೇಕು. ಸೊ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಟ್ಟಾಗ ನಿಮ್ದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ನಾನು ನಿಮ್ಗೆ ಯಾವಾಗ್ಲೂ ಹೇಳ್ದಾಗೆ 1 ವಾರ ತನಕ ವೆಯ್ಟ್ ಮಾಡಿ, ಅದಕ್ಕಿಂತ ಜಾಸ್ತಿ ವೆಯ್ಟ್ ಮಾಡೋಕೆಲ್ಲ ಹೋಗೋದು ಬೇಡ. ಬಿಕಾಸ್ ಬಂದ್ರೆ 1 ವಾರದೊಳಗಡೆ ನಿಮಗೆ ಕಾಲ್ ಬರುತ್ತೆ, ಇಲ್ಲ ಅಂದ್ರೆ ಮುಂದೆ ಆದ್ರೂ ಬರುತ್ತೆ. ಬಟ್ ಸ್ಟಿಲ್ ನೀವು ಅಪ್ಲೈ ಮಾಡ್ತಾನೆ ಇರಿ. ಇದೊಂದು ಹಾಕಿದೀನಿ ಅಂತ ಕಾಯ್ತಾ ಇರೋದಲ್ಲ, ಬೇರೆ ಬೇರೆ ಕಂಪನಿಗೆ ಡೈಲಿ ಹಾಕ್ತಾನೆ ಇರಿ. ಸೊ ನಾನು ನಿಮಗೆ ಡೈಲಿ ಒಂದೊಂದು ಜಾಬ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾನೆ ಇರ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ಡೈಲಿ ಅಪ್ಡೇಟ್ ಗಳು ಬರ್ತಾನೆ ಇರುತ್ತೆ. ಮತ್ತೆ ನಿಮ್ಗೆ ಯಾವ್ದಾದ್ರು ರಿಲೇಟೆಡ್ ಜಾಬ್ಗಳು ಬೇಕು, ನೀವೇನಾದ್ರೂ ಹುಡುಕ್ತಿದ್ದೀರಾ ಅಂದ್ರೆ ಅದ್ರ ಬಗ್ಗೆ ಕಮೆಂಟ್ ಹಾಕಿ. ಸೊ ನಾನು ನಿಮ್ಗೆ ಆದಷ್ಟು ಹೆಲ್ಪ್ ಮಾಡ್ತೀನಿ, ಇಲ್ಲ ಅಂದ್ರೆ ಒಂದು ವಿಡಿಯೋ ಮಾಡಿನೇ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ನೀವು ಕಮೆಂಟ್ ಹಾಕಿ. ಮತ್ತೆ ಈ ವಿಡಿಯೋ ಬೇರೆ ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಜಾಬ್ ನೋಡ್ತಿದಾರೆ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದ್ರೂ ನೋಡ್ತಿದಾರೆ, ದಯವಿಟ್ಟು ಅವ್ರ ಜೊತೆ ಶೇರ್ ಮಾಡಿ. ಸೊ ಅಟ್ ಲೀಸ್ಟ್ ಅವ್ರಿಗೆ ಹೆಲ್ಪ್ ಆದ್ರೂ ಆಗುತ್ತೆ. ಸೊ ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಮ್ಗೆ ಇನ್ನೂ ಜಾಸ್ತಿ ರೀಚ್ ಆಗುತ್ತೆ, ಮತ್ತೆ ನಮಗೂ ಸ್ವಲ್ಪ ಏನು ಒಂದು ಮೋಟಿವೇಶನ್ ತರ ಆಗುತ್ತೆ ಅಲ್ವಾ. ಸೊ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಗೈಸ್, ನಾಳೆ ಇನ್ನೊಂದು ಜಾಬ್ ಜೊತೆ ಬರ್ತೀನಿ. ಥ್ಯಾಂಕ್ ಯು. ಅಲ್ಲಿ ತನಕ ಸಿಗೋಣ ಮತ್ತೆ. ಥ್ಯಾಂಕ್ ಯು ಸೋ ಮಚ್. ಬೈ.